ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಕಾಮಿಡಿ ಕಿಲಾಡಿ ಶೋ ಮೂಲಕ ಮಿಂಚಿದ್ದಂತ ನಟ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತ ಕಾಮಿಡಿ ಕಿಲಾಡಿಗಳು ಸೀಸನ್ 2 ವಿನ್ನರ್ ಈತ. ಜೊತೆಗೆ ಕುಲದಲ್ಲಿ ಕೀಳಿ ಯಾವುದೋ ಚಿತ್ರದಲ್ಲೂ ಕೂಡ ನಟಿಸಿದಂತ ನಟ. ನಾಳೆ ರಿಲೀಸ್ ಆಗಬೇಕಿದ್ದ ಈ ಸಿನಿಮಾ ಬಟ್ ಈಗ ಸಂಕಷ್ಟ ಬಂದಿದೆ, ಶಾಕ್ ಎದುರಾಗಿದೆ. ಸಿನಿಮಾ ರಿಲೀಸ್ಗೂ ಮೊದಲೇ ನಟನಿಗೆ ಬಿಗ್ ಶಾಕ್ ಎದುರಾಗಿದೆ. ಕಿರುತೆರೆ ನಟಿಯಿಂದ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ. ನಟ ಮಡೆನೂರು ಮನು ವಿರುದ್ಧ ಈಗ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಕಿರುತೆರೆಯ ನಟಿ ದೂರನ್ನ ದಾಖಲು ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ. ಈತ ಸೀಸನ್ 2 ಕಾಮಿಡಿ ಕಿಲಾಡಿಗಳು ಸೀಸನ್ 2ನ ವಿನ್ನರ್. ಜೊತೆಗೆ ನಾಳೆ ಒಂದು ಫಿಲಿಮ್ ರಿಲೀಸ್ ಆಗಬೇಕಿತ್ತು. ಕುಲದಲ್ಲಿ ಕೀಳಿ ಯಾವುದೋ ಫಿಲಿಮ್, ಆ ಫಿಲಿಮಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ರು. ನಾಳೆ ರಿಲೀಸ್ ಇತ್ತು. ಇದರ ನಡುವೆ ಶಾಕ್ ಎದುರಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ರಿಪೀಟ್ ಆಗ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ. ಒಂದು ಕಡೆ ಅತ್ಯಾಚಾರ ಆರೋಪ, ಜೊತೆಗೆ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿದ್ದು ಬೆದರಿಕೆ ಹಾಕಿದ್ದಾನೆ ಅನ್ನುವ ಆರೋಪ ಕೂಡ ಇರುವಂಥದ್ದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ. ಗಂಭೀರವಾಗಿ ಆರೋಪವನ್ನು ಮಾಡಿರೋದು ನೇರವಾಗಿ ಈತನ ವಿರುದ್ಧ. ಅತ್ಯಾಚಾರ ಮಾಡಿದ್ದಾನೆ, ಬ್ಲಾಕ್ ಮೇಲ್ ಮಾಡಿದ್ದಾನೆ, ಖಾಸಗಿ ವಿಡಿಯೋವನ್ನು ಇಟ್ಕೊಂಡಿದ್ದಾನೆ, ಜೊತೆಗೆ ಒಂದಿಷ್ಟು ಹಣವನ್ನು ತೆಗೆದುಕೊಂಡು ವಂಚಿಸಿದ್ದಾನೆ ಅನ್ನುವ ಆರೋಪವನ್ನು. ಅಲ್ಲಿಗೆ ಇಡೀ ಚಿತ್ರ ತಂಡಕ್ಕೆ, ಕುಲದಲ್ಲಿ ಕೀಲಿ ಯಾವುದೋ ಚಿತ್ರ ತಂಡಕ್ಕೆ ದೊಡ್ಡ ಶಾಕ್ ಎದುರಾಗಿದೆ. ಅತ್ಯಾಚಾರ ಎಸಗಿ ನಟಿಯ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದ. ಮದುವೆ ಆಗ್ತೀನಿ ಅಂತ ಹೇಳಿ ಅತ್ಯಾಚಾರವನ್ನು ಎಸಗಿರುವಂಥ ಆರೋಪ ಈತನ ಮೇಲಿದೆ. ಅತ್ಯಾಚಾರ ಕೇಸ್ ದಾಖಲಾಗ್ತಿದ್ದಂತೆ ಫೋನ್ ಸ್ವಿಚ್ ಆಫ್ ಆಗಿದೆ. ದೂರು ದಾಖಲಾಗ್ತಿದ್ದಂತೆ ನಾಪತ್ತೆಯಾಗಿದ್ದಾನೆ ನಟ. ಸದ್ಯ ನಟನ ಹುಡುಕಾಟಕ್ಕೆ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಲಾಗಿದೆ. 2 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಡ್ಯ ಹಾಗೂ ಹಾಸನದಲ್ಲಿ ನಟನ ಪತ್ತೆಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣಾ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಕೂಡ ಮುಂದುವರಿತಾ ಇದೆ. ಅತ್ಯಾಚಾರ ಎಸಗಿ ನಟಿಯ ಖಾಸಗಿ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದು ಅಲ್ಲದೆ ಬೆದರಿಕೆ ಕೂಡ ಹಾಕಿದ್ದಾನೆ, ಹೊರಗಡೆ ಹೇಳಬಾರದು ಅಂತ ಹೇಳಿ. ಇದ್ರ ಜೊತೆಗೆ ಮದುವೆ ಆಗ್ತೀನಿ ಅಂತ ಹೇಳಿ ಅತ್ಯಾಚಾರವನ್ನು ಎಸಗಿರುವಂಥ ಆರೋಪ ಈತನ ಮೇಲಿದೆ. ಈಗ ಫಿಲಿಂ ರಿಲೀಸ್ ಇತ್ತು. ಇಂತಹ ಸಂದರ್ಭದಲ್ಲಿ ಕಿರುತೆರೆ ನಟಿ ಬಂದು ದೂರನ್ನು ದಾಖಲು ಮಾಡಿದ್ದಾರೆ. ದೂರು ದಾಖಲಾಗ್ತಾ ಇದ್ದಂತೆ ಎಫ್ಐಆರ್ ಆಗಿದೆ. ಈ ಮಾಹಿತಿ ಗೊತ್ತಾಗ್ತಿದ್ದಂತೆ ಮನು ಕೂಡ ಎಸ್ಕೇಪ್ ಆಗಿದ್ದಾನೆ. ಇದಾದ ಬಳಿಕ ಏನು ಅನ್ನೋದು ಈಗ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಮುಖ್ಯವಾಗಿ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಇಂತಹ ಪ್ರಕರಣಗಳು ಮರುಕಳಿಸ್ತಾ ಇದೆ. ಇದು ಒಂದು. ಈಗ ಮನು ವಿರುದ್ಧ ಮಾಡಿರುವಂಥ ಆರೋಪ ಏನು, ಎಕ್ಸಾಕ್ಟ್ ಆಗಿ ಎಫ್ಐಆರ್ ಅಲ್ಲಿ ಏನಿದೆ? ಖಂಡಿತವಾಗ್ಲೂ ಮಹೇಶ್, ಏನಂದ್ರೆ ಈ ಒಂದು ವಿಚಾರ ಈಗ ಯಾಕೆ ಬೆಳಕಿಗೆ ಬಂತು ಅನ್ನೋದು ನಿಜಕ್ಕೂ ಕೂಡ ಕುತೂಹಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಕೆ ಕೊಟ್ಟಿರುವಂತ ದೂರ್ನ ಏನು ವಿಚಾರ ಏನಿದೆ, ಆಕೆ ಹೇಳಿರುವಂತ 18ರಿಂದನೂ ಕೂಡ ನಾವಿಬ್ರು ಪರಿಚಯಸ್ಥರು. ಆ ನಂತರ ಬೆಂಗಳೂರಿನಲ್ಲಿ ನನಗೆ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆ ಮಾಡಿದ್ದ, ಸೊ ಹಂಗಾಗಿ ನಾನು ಕೂಡ ಅಲ್ಲೇ ಇದ್ದೆ, ಬಾಡಿಗೆನೂ ಕೂಡ ಆತ ಕಟ್ತಿದ್ದ ಅನ್ನೋ ಒಂದು ವಿಚಾರನ ಆಕೆ ಸ್ಪಷ್ಟಪಡಿಸಿದಾಳೆ. ಆದ್ರೆ ಇಷ್ಟು ವರ್ಷ ಇಲ್ಲದೆ ಇರುವಂತ ಕಂಪ್ಲೇಂಟ್ ನಿನ್ನೆ ಯಾಕೆ ಬಂತು ಅಂತ ಏನು ಕೂಡ ಈಗಾಗ್ಲೇ ಒಂದು ಚರ್ಚೆಗೆ ಕೂಡ ಆಗಿರುವಂತದ್ದು. ಯಾಕಂದ್ರೆ ನಾಳೆ ಆತನ ಫಿಲಂ ಕೂಡ ರಿಲೀಸ್ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಯಾರು ಬೇಕು ಅಂತಲೇ ಈಕೆಯನ್ನ ಹಿಡ್ಕೊಂಡು ಇಲ್ಲಿ ಹನಿ ಟ್ರಾಪ್ ಮಾಡ್ತಿದಾರ ಒಂದು ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಈಕೆ ಕೊಟ್ಟಿರುವಂತ ದೂರ್ನ ನೋಡ್ತಾ ಹೋಗೋದಾದ್ರೆ 2020ರಲ್ಲಿ 2018ರಿಂದನೂ ಕೂಡ ನಮಗೆ ಪರಿಚಯ ಇದ್ದ. ಆದ್ರೆ 2020 ಶಿಕಾರಿಪುರಕ್ಕೊಂದು ಕಾಮಿಡಿ ಪ್ರೋಗ್ರಾಮಿಂಗ್ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ಲರೂ ಕೂಡ ಕಾಮಿಡಿ ಪ್ರೋಗ್ರಾಮ್ ಮುಗಿದ ನಂತರದಲ್ಲಿ ಎಲ್ಲರೂ ಕೂಡ ರೂಮ್ಗೆ ಹೇಳ್ತಾರೆ. ಆದ್ರೆ ಈತ ನನ್ನ ರೂಮ್ಗೆ ಪೆಕ್ಸಿಟ್ ಕೊಡುವಂತ ಸಲುವಾಗಿ ಬಂದು ಅಲ್ಲಿ ಅತ್ಯಾಚಾರ ನನಗೆ ಮಾಡ್ತಾನೆ ಅನ್ನೋ ಒಂದು ಆರೋಪ ಕೂಡ ಆಕೆ ಮಾಡಿರುವಂತದ್ದು. ಆ ನಂತರ ಕೂಡ ಈತ ನನಗೆ ಬಲವಂತವಾಗಿ ತಾಳಿಯನ್ನು ಕೂಡ ಕಟ್ಟಿದ್ದಾನೆ ಅಂತ ಅವಳು ಈಗ ಒಂದು ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಪೊಲೀಸರು ಮುಂದೆ ಕೊಟ್ಟಿರುವಂತದ್ದು. ಆ ನಂತರ ಬಾಡಿಗೆ ಮನೆ ಮಾಡಿರ್ತಾನೆ. ಆ ನಂತರ ನನಗೆ ಅಭಾಷಣ ಕೂಡ ಮಾಡ್ತಿದ್ದಾನೆ, 2 ಕೂಡ ಗರ್ಭಪಾತ ಮಾಡ್ತಿದ್ದಾನೆ ಅಂತಾನು ಕೂಡ ಆಕೆ ಈಗಾಗಲೇ ಆರೋಪ ಮಾಡಿದ್ದಾರೆ. ಸೊ ಹೀಗಾಗಿ ಇವೆಲ್ಲವನ್ನು
ಈಗಾಗಲೇ ಪೊಲೀಸರು ಆಕೆ ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ದಾರೆ. ಆತನು ಕೂಡ ಈಗಾಗಲೇ ಅರೆಸ್ಟ್ ಮಾಡ್ಬೇಕಾಗತ್ತೆ. ಇಂತಹ ವಿಚಾರಗಳಲ್ಲಿ ನೋಟಿಸ್ ಕೊಡೋದಕ್ಕೆ ಆಗೋದಿಲ್ಲ. ಡೈರೆಕ್ಟ್ ಆಗಿ ಹೋಗಿ ಅತ್ಯಾಚಾರ ಪ್ರಕರಣ ಆಗಿರ್ಬೋದು, ಕಿಡ್ನಾಪ್ ಪ್ರಕರಣ ಆಗಿರ್ಬೋದು, ಇಂತಹ ಪ್ರಕರಣಗಳಲ್ಲಿ ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕಾಗತ್ತೆ. ಸೊ ಹೀಗಾಗಿ ಪೊಲೀಸರು ಕೂಡ ಆತನಿಗಾಗೂ ಕೂಡ ಹುಡುಕಾಟವನ್ನ ಮಾಡ್ತಿದ್ದಾರೆ. ಇನ್ನು ಆತ ಕೂಡ ಈಗಾಗಲೇ ಕೂಡ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಆತನ ಏನು ಬಂದ ನಂತರದಲ್ಲಿ ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡ್ತಾರೆ. ಆ ನಂತರವೇ ಇದೆಲ್ಲ ಕೂಡ ನಿಜಾನ ಅಥವಾ ಈಕೆಗೆ ಯಾರು ಈ ರೀತಿಯಾಗಿ ಹೇಳ್ಕೊಟ್ಟಿ ಮಾಡಿಸ್ತಿದ್ದಾರೆ ಅನ್ನೋ ವಿಚಾರಗಳು ಕೂಡ ಹೊರಬರಬೇಕಾಗಿದೆ ಮಹೇಶ್. ಅಜಯ್ ನೋಡಿ, ಈಗ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ 2 ಪ್ರಶ್ನೆ ಬರ್ತಾ ಇದೆ. 2018ರಿಂದ ಕೂಡ ಇಬ್ರು ಜೊತೆಲಿದ್ರು ಅಂತ ಹೇಳ್ತಾ ಇರುವಂಥದ್ದು, ಬಾಡಿಗೆ ಮನೆ ಮಾಡ್ಕೊಂಡಿದ್ರು ಅಂತ ಹೇಳಿ. ಇದಾದ ನಂತರ 2022ರಲ್ಲಿ ಅತ್ಯಾಚಾರ ಎಸಗಿದ್ದಾನೆ, ತಾಳಿ ಕಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ 2018ರಿಂದ ಇಬ್ರು ಜೊತೆಲಿದ್ರ ಏನು ಗೊತ್ತಾಗಿದ್ಯಾ? ಬೇರೆ ಮದ್ವೆ ಆಗಿರುತ್ತೆ, ಮದ್ವೆ ಆಗಿ ಜೊತೆಗೆ ಒಂದು ಹೆಣ್ಣು ಮಗು ಕೂಡ ಆತನಿಗೆ ಇರುತ್ತೆ. ಆದ್ರೆ ಇಲ್ಲಿ ಈತನು ಕೂಡ ಇಲ್ಲಿ ಒಂದ್ ರೀತಿ ಅಫೇರ್ ಲೆಕ್ಕದಲ್ಲಿ ಈಕೆ ಏನು ಬಾಡಿಗೆ ಮನೆ ಮಾಡ್ತಿರ್ತಾನೆ, ಆಕೆಯನ್ನ ಮಾತ್ರ ಅಲ್ಲಿ ಇಟ್ಟಿರ್ತಾನೆ ಹೊರತು ಈತ ತನ್ನ ಏನು ಮಡದಿ ಮತ್ತೆ ಮಕ್ಕಳ ಜೊತೆನೆ ವಾಸವಾಗಿರ್ತಾನೆ. ಆದ್ರೆ ಈಕೆ ಜೊತೆ ಆಗಾಗ ಮಾತ್ರ ಈಗ ಹೋಗ್ ಬರ್ತಾ ಇದ್ದಾನೋ ಒಂದು ಅಂಶವನ್ನು ಕೂಡ ಆಕೆ ಹೇಳ್ಕೊಂಡಿರುವಂತದ್ದು. ಆದ್ರೆ 2018ರಿಂದನೂ ಕೂಡ ಈಕೆ ಕೊಡದೇ ಇರುವಂತ ಕಂಪ್ಲೇಂಟ್ ಈಗ ಯಾಕೆ ಕೊಟ್ಟಿದ್ದಾಳೆ ಅನ್ನೋದೇ ಇದಕ್ಕೂ ಕೂಡ ಎಲ್ಲರಿಗೂ ಕೂಡ ಅನುಮಾನ ಆಗ್ತಿರುವಂತದ್ದು. ಯಾಕಂತಂದ್ರೆ ಈಗ ನಾಳೆ ಫಿಲಂ ರಿಲೀಸ್ ಇದೆ. ಈ ಒಂದು ಇಂಟೆನ್ಷನ್ ಅನ್ನ ಇಟ್ಕೊಂಡೆ ಈ ರೀತಿಯಾದಂತ ಕೆಲಸ ಮಾಡಿದಾರ ಅಥವಾ ಮಾಡ್ತಿದಾರ ಅನ್ನೋದ್ರ ಬಗ್ಗೆ ಅನುಮಾನ ಕೂಡ ಇರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಎಲ್ಲ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಆ ಮಡದಿ ಏನಿದ್ದಾರೆ, ಈ ಮಗು ಏನಿದ್ದಾನೆ, ಆತನ ಮಡದಿಗೂ ಕೂಡ ಈಗಾಗಲೇ ಕ್ವಶನ್ ಮಾಡ್ಬೇಕಾಗತ್ತೆ. ನಿಮ್ಗೆ ಈ ತರ ವಿಚಾರಗಳು ಗೊತ್ತಿತ್ತ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರ ಬಳಿನೂ ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ತಗೊಳ್ತಾ ಇದ್ದಾರೆ. ಸೊ ಹೀಗಾಗಿ ಆತ ಎಲ್ಲಿದ್ದಾನೆ, ನಿಮಗೆ ಲಾಸ್ಟ್ ಕಾಲ್ ಮಾಡಿದ್ಯಾವಾಗ, ಮತ್ತೆ ಆತನ ನಂಬರ್ ಎಲ್ಲಿ ಟ್ರೇಸ್ ಆಗಿದೆ, ಲೊಕೇಶನ್ ಎಲ್ಲಿ ಸಿಗುತ್ತೆ, ಇವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಜಾಲಾಡ್ತಾ ಇರುವಂತದ್ದು. ಈಕೆ ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾಳೆ. ನನಗೆ ನಿರಂತರವಾಗಿ ಈ ರೀತಿಯಾದಂತ ಅತ್ಯಾಚಾರ ಮಾಡಿದ್ದಾನೆ, ಮತ್ತೆ ಏನು ಮಾತ್ರೆಗಳನ್ನ ನುಗ್ಸಿದ್ದಾನೆ, ಅಭಾಷಣ ಮಾಡ್ತಿದ್ದಾನೆ ನನಗೆ ಅನ್ನೋ ಒಂದು ಮಾತನ್ನು ಕೂಡ ಆಕೆ ಹೇಳಿರುವಂತದ್ದು. ಸೊ ಹೀಗಾಗಿ ಈ ಮುಂದಿನ ದಿನಗಳಲ್ಲಿ ತನಿಖೆ ನಂತರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ಮಹೇಶ್. ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಡೆನೂರು ಮನು ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಅತ್ಯಾಚಾರ ಮತ್ತು ಬೆದರಿಕೆ ಅಂತ ಹೇಳಿ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 2 ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಒಂದು ಸಂತ್ರಸ್ತೆಯ ಆ್ಯಂಗಲಲ್ಲಿ, ಇದರ ಜೊತೆಗೆ ಇಷ್ಟು ದಿನಗಳಿಂದ ಇಲ್ಲದೆ ಇದ್ದಂತಹ ಈ ಆರೋಪ ಅಥವಾ ಈ FIR ಈಗ ಯಾಕೆ, ಇದರ ಹಿಂದೆ ಬೇರೆ ಷಡ್ಯಂತ್ರ ಇದೆಯಾ, ಆ ಆ್ಯಂಗಲಲ್ಲಿ ಕೂಡ ನಡೆಸ್ತಾ ಇರುವಂಥದ್ದು ತನಿಖೆ. ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡಿಕೊಂಡಿದ್ದ ನಟ ಮಡೆನೂರು ಮನು ವಿರುದ್ಧ ನಟಿ ಆರೋಪವನ್ನು ಮಾಡಿದ್ದಾರೆ. ನನ್ನ ಮೇಲೆ ದೌರ್ಜನ್ಯ ಎಸಗಿರೋದಾಗಿ ದಾಖಲೆ ಇದೆ. ಮಡೆನೂರು ಮನುಗೆ ತಕ್ಕ ಶಿಕ್ಷೆಯಾಗಬೇಕು. ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ, ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೂಡ ಇದೆ ಅನ್ನೋದು ನಟಿಯ ಹೇಳಿಕೆ. ನನ್ನ ಮೇಲೆ ದೌರ್ಜನ್ಯ ಎಸಗಿರೋದಕ್ಕೆ ದಾಖಲೆ ಇದೆ, ಹೀಗಾಗಿ ಮನುಗೆ ತಕ್ಕ ಪಾಠ ಆಗಬೇಕು, ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಆಗ್ರಹ. ಸರ್ ಏನ್ ಆರೋಪ ಮಾಡ್ತಿದಾರೆ ಅಂತ ಗೊತ್ತಿಲ್ಲ, ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಿದಾರೆ ಅಂತ ಗೊತ್ತಾಯ್ತು. ವಿಷಯ ಏನಂತ ಅಂದ್ರೆ, ನಾನೀಗ ಹಾಸ್ಪಿಟಲ್ ಇದ್ದೀನಿ, ಮೆಡಿಕಲ್ ಚೆಕ್ ಮಾಡ್ತಾ ಇದಾರೆ. ವಿಷಯ ಏನಂತ ಅಂದ್ರೆ, ಏನ್ ನಿಮ್ಮ ಹತ್ರದವರೆಗೂ ಏನ್ ನ್ಯೂಸ್ ಬಂದಿದ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಬಟ್ ಮೊನ್ನೆ ಶುಕ್ರವಾರ ಸಂಜೆ ಅಂದ್ರೆ ನೈಟ್ ಬಂದು ಅವನು ನಮ್ಮ ಮನೆಗೆ ಲೈಂಗಿಕ ದೌರ್ಜನ್ಯ ಮಾಡಿ ಒಂದು ಖಾಸಗಿ ನ್ಯೂಡ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ ಸರ್. ಅದಕ್ಕೆ ನಾನು FIR ಫೈಲ್ ಮಾಡಿದ್ದೀನಿ. ಕಂಪ್ಲೇಂಟ್ ಕೊಟ್ಟಿರೋದು ಇವತ್ತು ಬೆಳಿಗ್ಗೆ ಅಲ್ಲ, ಮೊನ್ನೆಯಿಂದನೂ ಡ್ರಾಫ್ಟ್ ಎಲ್ಲ ಮಾಡಿ ಅವ್ನು ಯಾವಾಗ ಬಂದು ಹೋದ ಅವತ್ತು ನನ್ಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಅದ್ರ ಮಾರನೆಗೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಅದು ಅವ್ನು ಹುಡುಕಕ್ಕೋಸ್ಕರ ನಾವೆಲ್ಲೂ ಹೇಳ್ಬೇಡಿ, ಈಗ್ಲೇ ಹೇಳ್ಬೇಡಿ ಬಿಕಾಸ್ ಅವ್ನು ತಪ್ಪಿಸ್ಕೊಂಡಿದ್ದಾನೆ, ಎಲ್ಲಿದ್ದಾನಂತ ಗೊತ್ತಿಲ್ಲ. ಆ ಒಂದು ರೀಸನ್ಗೋಸ್ಕರ ನಾವು ಎಲ್ಲೂ ಪಬ್ಲಿಷ್ ಆಗೋದ್ ಬೇಡ ಅಂತಿದ್ದೆ. ಅದು ಹೆಂಗ್ ನಿಮ್ಗಳಿಗೆಲ್ಲ ನ್ಯೂಸ್ ಬಂತೋ ನಂಗೆ ಗೊತ್ತಿಲ್ಲ, ಬಿಕಾಸ್ ಅವ್ನು ಫಸ್ಟ್ ಅರೆಸ್ಟ್ ಆಗ್ಬೇಕು. ಎಲ್ಲ ದಾಖಲೆಗಳಿದೆ ಸರ್. ನನಗೆ ದುಡ್ಡಿನ ಆಸೆ ಇದ್ದಿದೆ, ದುಡ್ಡಲ್ಲೇ ಕ್ಲಿಯರ್ ಮಾಡ್ಕೊಂಡು ಇರ್ತಿದ್ದೆ. ಈ ತರ ಪೊಲೀಸ್ ಸ್ಟೇಷನ್ ಬಂದು ನನ್ ಮರ್ಯಾದೆ ನಾನೇ ಕಳ್ಕೊಳ್ಳೋ ವಿಚಾರ ಮಾಡ್ತಿರ್ಲಿಲ್ಲ. ಪ್ರತಿಯೊಂದಕ್ಕೂ ಇದೆ, ಅವ್ನಿಗೆ ಹೆಂಗಸರು ಚಟ ಏನಿದೆ ಅದು ಎಲ್ಲ ಪ್ರತಿಯೊಂದಕ್ಕೂ ಸಾಕ್ಷಿಗಳಿದಾವೆ. ಸಾಕ್ಷಿಗಳೆಲ್ಲ ಕೊಡ್ತೀನಿ ಸರ್. ನಾನು ಈಗ ಹಾಸ್ಪಿಟಲ್ ಎಲ್ಲ ಮುಗಿಸ್ಕೊಂಡು ಪ್ರೊಸೀಜರ್ ಕೊಡ್ತೀನಿ.
ಸರ್ ಏನ್ ಆರೋಪ ಮಾಡ್ತಿದಾರೆ ಅಂತ ಗೊತ್ತಿಲ್ಲ, ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಿದಾರೆ ಅಂತ ಗೊತ್ತಾಯ್ತು ವಿಷಯ. ಹಾ. ಏನಂತ ಅಂದ್ರೆ ನಾನೀಗ ಹಾಸ್ಪಿಟಲ್ ಇದ್ದೀನಿ, ಮೆಡಿಕಲ್ ಚೆಕ್ ಮಾಡ್ತಾ ಇದಾರೆ. ವಿಷಯ ಏನಂತಂದ್ರೆ ಅದೇನು ನಿಮ್ಮ ಹತ್ರದವರೆಗೂ ಏನ್ ನ್ಯೂಸ್ ಬಂದಿದ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಬಟ್ ಮೊನ್ನೆ ಶುಕ್ರವಾರ ಸಂಜೆ ಅಂದ್ರೆ ನೈಟ್ ಬಂದು ಅವನು ನಮ್ಮ ಮನೆಗೆ ಲೈಂಗಿಕ ದೌರ್ಜನ್ಯ ಮಾಡಿ ಒಂದು ಖಾಸಗಿ ನ್ಯೂಡ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ ಸರ್. ಅದಕ್ಕೆ ನಾನು FIR ಫೈಲ್ ಮಾಡಿದ್ದೀನಿ. ಕಂಪ್ಲೇಂಟ್ ಕೊಟ್ಟಿರೋದು ಇವತ್ತು ಬೆಳಿಗ್ಗೆ ಅಲ್ಲ, ಮೊನ್ನೆಯಿಂದನೂ ಡ್ರಾಫ್ಟ್ ಎಲ್ಲ ಮಾಡಿ ಅವ್ನು ಯಾವಾಗ ಬಂದು ಹೋದ ಅವತ್ತು ನನ್ಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಅದ್ರ ಮಾರನೆಗೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಅದು ಅವ್ನು ಹುಡುಕಕ್ಕೋಸ್ಕರ ನಾವೆಲ್ಲೂ. ಹಾಗಾದ್ರೆ FIR ಅಲ್ಲಿ ಏನಿದೆ, ನಟಿ ಕೊಟ್ಟಿರುವಂತ FIR ಅಲ್ಲಿ ಏನೆಲ್ಲ ದಾಖಲಾಗಿದೆ? ಕಿರುತೆರೆ ನಟಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ FIR ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಅತ್ಯಾಚಾರ ಎಸಗಿ ನಟಿಯ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ, ಕಾಮಿಡಿ ಕಾರ್ಯಕ್ರಮಕ್ಕೆಂದು ಶಿಕಾರಿಪುರಕ್ಕೆ ಪ್ರವಾಸ ಹೋಗಿದ್ರು. 2022 ನವೆಂಬರ್ 29ನೇ ತಾರೀಕು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಕಾರ್ಯಕ್ರಮ ಮುಗಿದ ಮೇಲೆ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ವಿ. ಆ ಸಂದರ್ಭದಲ್ಲಿ ಮಡೆನೂರು ಮನು ರೂಮ್ಗೆ ಬಂದಿದ್ದ. ಸಂಭಾವನೆ ನೀಡುವ ನೆಪದಲ್ಲಿ ಬಂದು ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಿ FIR ಅಲ್ಲಿರುವಂಥದ್ದು. ನೋಡಿ, ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗ ಸದ್ಯ FIR ದಾಖಲಾಗಿದೆ. ಈಗ ನೀವು ಕೂಡ ಕೇಳಿಸ್ಕೊಂಡ್ರಿ ಯಾವ ರೀತಿಯಾಗಿ ಆ ಸಂತ್ರಸ್ತೆ ಒಂದು ಆರೋಪವನ್ನು ಮಾಡಿದರೆ ಏನು ಮಾತಾಡಿದ್ರು ಅಂತ ಹೇಳಿ. ಈಗ FIR ಅಲ್ಲಿ ಏನು ದಾಖಲಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ FIR ಅಲ್ಲಿ ದಾಖಲಾಗಿರುವಂಥದ್ದು ಅತ್ಯಾಚಾರ ಎಸಗಿ ಆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ, ಆ ದೃಶ್ಯಾವಳಿಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇದು ಒಂದು ಭಾಗ, ರೆಕಾರ್ಡ್ ಮಾಡಿಕೊಂಡು ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋದು ಇದು ಒಂದು ಭಾಗ. ಇದರ ಜೊತೆಗೆ ಮತ್ತೊಂದು ಆ್ಯಂಗಲ್ ಏನು ಅಂತ ಹೇಳಿದ್ರೆ, 2022 ನವೆಂಬರ್ 29ನೇ ತಾರೀಕು ಶಿಕಾರಿಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಕಾರ್ಯಕ್ರಮ ಮುಗಿದ ನಂತರ ಒಂದು ಹೋಟೆಲಲ್ಲಿ ಇರ್ತಾರೆ, ಬಟ್ ಬೇರೆ ಬೇರೆ ರೂಮಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಮನು ಈ ಸಂತ್ರಸ್ತೆಗೆ ಹಣ ಕೊಡಲಿಕ್ಕೆ ಅಂದರೆ ಸಂಭಾವನೆ ಕೊಡಲಿಕ್ಕೆ ರೂಮ್ಗೆ ಹೋಗಿರ್ತಾನೆ. ರೂಮ್ಗೆ ಹೋದಂಥ ಸಂದರ್ಭದಲ್ಲಿ ಬಲವಂತವಾಗಿ ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಂದರೆ ಮೊನ್ನೆ ಶುಕ್ರವಾರ ಮನೆಗೆ ಹೋಗಿ ಅತ್ಯಾಚಾರವನ್ನು ಎಸಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬೆದರಿಕೆ ಹಾಕ್ತಾ ಇರುವಂಥದ್ದು ಒಂದು ಘಟನೆ. ಅದಾದ ಬಳಿಕ 2022 ಆಗಿರುವಂಥ ಒಂದು ಘಟನೆಯನ್ನು FIR ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನೋಡಿ, 2022 ಬೆದರಿಕೆ ಬಲವಂತವಾಗಿ ಅತ್ಯಾಚಾರ ಎಸಗಿದ್ರೆ ಆಗಲೇ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಅನ್ನೋದೊಂದು ಪ್ರಶ್ನೆ. ಈಗ ಯಾಕೆ ಕಂಪ್ಲೇಂಟನ್ನು ಕೊಟ್ಟರು? ಜೊತೆಗೆ ಒಂದು ಆಡಿಯೋ ಕೂಡ ಕೇಳಿಸಿದ್ವಿ. ಅದರಲ್ಲಿ ಮೊನ್ನೆ ಶುಕ್ರವಾರ ಅತ್ಯಾಚಾರ ಎಸಗಿದ್ದಾನೆ ಅಂತ ಆರೋಪ ಇರುವಂಥದ್ದು. ಅಂದರೆ 2022 ಈ ಘಟನೆ ನಡೆದಿತ್ತು, ಮತ್ತು ಮೊನ್ನೆ ಶುಕ್ರವಾರದಲ್ಲೂ ಈ ಘಟನೆ ನಡೆದಿದೆ. ಆಗ ಕಂಪ್ಲೇಂಟ್ ಇಲ್ಲ, ಈಗ ಕಂಪ್ಲೇಂಟ್ ಯಾಕೆ ಅಂತ ಹೇಳ್ತಾ ಇರೋದು ಒಂದು ಪ್ರಶ್ನೆ. ಇದರ ಜೊತೆಗೆ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ, ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದು ಹೈಪ್ ಪಡೆದುಕೊಳ್ಬೇಕು ಅಂತ ಹೇಳಿ ಗಿಮಿಕ್ ಏನಾದರೂ ಮಾಡಿಸ್ತಾ ಇದ್ದಾರಾ ಗೊತ್ತಿಲ್ಲ. ಸಿನಿಮಾಗೆ ಹೈಪ್ ಬರಲಿ ಅಂತ ಗಿಮಿಕ್ಕಾ ಗೊತ್ತಿಲ್ಲ, ಇದು ಗಿಮಿಕ್ಕಾ ಗೊತ್ತಿಲ್ಲ, ಬಟ್ ಆ ರೀತಿಯಾಗಿ ಕೂಡ ಒಂದು ಚರ್ಚೆ ನಡೀತಾ ಇದೆ. ಇದರಲ್ಲಿ ಪೊಲೀಸರು ಕೂಡ 2 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದ್ದಾರೆ. 2 ಪ್ರತ್ಯೇಕ ತಂಡಗಳಿಂದ ತನಿಖೆ ಮುಂದುವರಿತಾ ಇದೆ. ತನಿಖೆಯ ಭಾಗವನ್ನು ನೋಡೋದಾದರೆ, ಒಂದು ಹೌದು, ಯಾರೇ ಹೆಣ್ಣುಮಗಳೇ ಆಗಿದ್ರೂ ಕೂಡ ಅವ್ರಿಗೆ ತೊಂದರೆ ಆಗಿದ್ದರೆ, ನಿಜವಾಗ್ಲೂ ಅನ್ಯಾಯ ಆಗಿದ್ದರೆ ಮನುಗೆ ತಕ್ಕ ಶಿಕ್ಷೆ ಆಗಲೇಬೇಕಾಗಿರುವಂಥದ್ದು. ಇದು ಒಂದು ಕಡೆ. ಇದರ ಜೊತೆಗೆ ಇಷ್ಟು ದಿನಗಳಿಂದ 2018ರಿಂದ ಪರಿಚಯಸ್ಥ, ಈ ಹಿಂದೆ 2022ರಲ್ಲೂ ಕೂಡ ಬಲವಂತವಾಗಿ ಅತ್ಯಾಚಾರವನ್ನು ಎಸಗಿದ್ದ. ಆಗ ಕಂಪ್ಲೇಂಟ್ ಕೊಡಲಿಲ್ಲ, ಬಟ್ ಈಗ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ, ಅಂದರೆ ನಾಳೆ ಫಿಲಿಮ್ ರಿಲೀಸ್ ಆಗುತ್ತೆ, ಕುಲದಲ್ಲಿ ಕೀಳೆ ಯಾವುದೋ ಫಿಲಿಮ್ ರಿಲೀಸ್ ಆಗುತ್ತೆ ನಾಳೆ. ಸೊ ಇದೇ ಸಂದರ್ಭದಲ್ಲಿ ದೂರು ದಾಖಲಾಗಿದ್ಯಾಕೆ, ಜೊತೆಗೆ ಈಗ ದೂರು ಕೊಡಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇದಲ್ಲದೆ ಒಂದು ಗಿಮಿಕ್ ಏನಾದರೂ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಪೊಲೀಸರು. ಈ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಮನುಗೆ ಈಗಾಗಲೇ ಮದುವೆಯಾಗಿದೆ, ಒಂದು ಮಗು ಕೂಡ ಇದೆ. ಆದರೂ ವಿರೋಧದ ನಡುವೆಯೂ ಕೂಡ ನನಗೆ ತಾಳಿಯನ್ನು ಕಟ್ಟಿದ್ದ, ನನ್ನ ಮನೆ ಬಳಿಯೇ ಮನು ಬಾಡಿಗೆ ಮನೆ ಪಡೆದಿದ್ದ,
ಮನೆಗೆ ಬಂದಾಗ ಬಲವಂತವಾಗಿ ಅತ್ಯಾಚಾರ ಎಸಗಿದ್ದಾನೆ. ಇದಲ್ಲದೆ 2 ಬಾರಿ ಗರ್ಭಪಾತವನ್ನು ಕೂಡ ಮಾಡಿಸಿದ್ದಾನೆ. ಖಾಸಗಿ ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕ್ತಾ ಇದ್ದಾನೆ. ನನ್ನಿಂದ ಲಕ್ಷಾಂತರ ರೂಪಾಯಿ ಪಡೆದು ವಂಚಿಸಿದ್ದಾನೆ. FIR ನಲ್ಲಿರುವಂತಹ ಅಂಶಗಳು ಇವೆಲ್ಲವೂ ಕೂಡ. ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ. ಹೀಗಂತ ಹೇಳಿ ಮಡೆನೂರು ಮನು ವಿರುದ್ಧ ಗಂಭೀರ ಆರೋಪ ಇರುವಂಥದ್ದು. ನೋಡಿ, FIR ನಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋಗ್ತಾ ಇದ್ವಿ. FIR ನಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಮೊದಲ ಭಾಗವಾಗಿ ನೋಡೋದಾದ್ರೆ ರೇಪ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದು ಒಂದು ಅಂಶ. ಅದಾದ ಬಳಿಕ 2020ರಲ್ಲಿ ಒಂದು ಘಟನೆ ಆಗಿತ್ತು, ಆ ಅಂಶವೂ ಕೂಡ ಉಲ್ಲೇಖ ಆಗಿದೆ. ಇದರ ಜೊತೆಗೆ ಮತ್ತೊಂದು ಆ್ಯಂಗಲ್ ಏನು ಇಡೀ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ಮನುಗೆ ಈಗಾಗಲೇ ಮದುವೆ ಆಗಿದೆ, ಮದುವೆಯಾಗಿ ಒಂದು ಮಗು ಕೂಡ ಇದೆ. ಹೀಗಿದ್ರೂ ಕೂಡ ಬಲವಂತವಾಗಿ ತಾಳಿಯನ್ನು ಕಟ್ಟಿದ್ದಾನೆ. ಇದು ಬಲವಂತದ ಮದುವೆ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಇಬ್ಬರು ಕೂಡ ಮದುವೆ ಆಗಿದ್ರು ಅನ್ನೋದು ಕ್ಲಾರಿಟಿ ಬಂತಲ್ಲಿ. ಅದು ಒಪ್ಪಿಗೆಯಿಂದ ಆಯಿತೋ ಇಲ್ವೋ, ಬಟ್ ಬಲವಂತವಾಗಿ ತಾಳಿ ಕಟ್ಟಿದ್ದಾನೆ. ಅದಾದ ಬಳಿಕ ಒಂದಿಷ್ಟು ಹಣದ ವ್ಯವಹಾರ ಕೂಡ ಇಬ್ಬರ ನಡುವೆ ನಡೆದಿದೆ. ಲಕ್ಷಾಂತರ ರೂಪಾಯಿ ಈ ಕಿರುತೆರೆಯ ನಟಿ ಮನುಗೆ ಕೊಟ್ಟಿದ್ರು. ಈಗ ವಾಪಸ್ ಕೇಳುವಂತಹ ಸಂದರ್ಭದಲ್ಲಿ ಏನಾದರೂ ಗಲಾಟೆ ಆಗಿದೆಯಾ, ಗಲಾಟೆಯ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದೆಯಾ ಗೊತ್ತಿಲ್ಲ. ಬಟ್ ಪೊಲೀಸರಂತೂ ತನಿಖೆ ನಡೆಸ್ತಾ ಇದ್ದಾರೆ.